ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೇಳೆ ಮತ್ತು ಕೊಬ್ಬರಿ ಜೊತೆಗಿರುವಂಥ ಪಲ್ಯ ಮಾಡಿ ತೋರಿಸ್ತೀನಿ. ಹಸಿ ಕೊಬ್ಬರಿ, ಇದು ಹಸಿ ಕೊಬ್ಬರಿ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು: ಬೇಳೆ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು ಮತ್ತು ಬೆಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಪುಡಿ, ಒಂದಿಷ್ಟು ಪುದೀನ, ಜೀರಿಗೆ, ಸಾಸಿವೆ, ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಯಲ್ಲಿ ಹಾಕೋಕ್ಕೆ, ಮತ್ತು ಕರಿಬೇವು ಮೇಲೆ ಹಾಕೋಕ್ಕೆ, ಒಂದಿಷ್ಟು ಕೊತ್ತಂಬರಿ. ಇದು ನೋಡಿ, ಈಗ ಕೊಬ್ಬರಿನ ಈಗ ಹಚ್ಕೊಂಡಿದ್ದೆ. ಮೊದಲಿಗೆ ತುರ್ಕೊಂಡಿದ್ದೆ, ನೆನಪಾಗಲಿಲ್ಲ, ಈಗ ಹಚ್ಕೊಂಡಿದ್ದೆ. ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಕೊಬ್ಬರಿನ ಎಲ್ಲ ಹಾಕಿ ರುಬ್ಕೊತೀನಿ. ಆಮೇಲೆ ನಿಮಗೆ ಒಗ್ಗರಣೆ ಹಾಕಿ ತೋರಿಸ್ತೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಜೀರಿಗೆ ಹಾಕ್ತೀನಿ, ಸಾಸಿವೆ ಹಾಕ್ತೀನಿ, ಅನ್ನತ್ತೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಕರಿಬೇವು, ಈರುಳ್ಳಿ, ಕೈಯಾಡ್ತಾ ಇರಬೇಕು ಇದನ್ನು. ಇದು ಬೇಳೆ, ತೊಗರಿಬೇಳೆ. ಇದು ಹಸಿ ಕೊಬ್ಬರಿ. ಹಸಿ ಕೊಬ್ಬರಿ ಜೊತೆ ತೊಗರಿಬೇಳೆ 2 ಗಂಟೆ ತನಕ ನೆನೆ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಅರ್ಧಂಬರ್ಧ ಕುದಿಸ್ಕೋಬೇಕು. ನಾನು ಬೆಳಗ್ಗೆನೇ ನೆನೆ ಇಟ್ಟಿದ್ದೆ, 4 ಗಂಟೆ ಆಯಿತು ನೆನೆದು. ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆನ ಉಪ್ಪು ಹಾಕೋಬೇಕು. ಈರುಳ್ಳಿ ಬೇಗ ಬೇಯುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಈರುಳ್ಳಿ ಮೆತ್ತಗಾದ ಕೂಡಲೇ ಇದಕ್ಕೆ ಬೇಳೆ, ಕೊಬ್ಬರಿ, ಇದು ಹಸಿಮೆಣಸಿನ್ಕಾಯಿ, ಕೊಬ್ಬರಿನ, ಜೀರಿಗೆನ, ಉಪ್ಪು ಹಾಕಿ ರುಬ್ಕೊಂಡಿದ್ದೀನಿ. ಈಗ ಅದಕ್ಕೆ ಹಾಕ್ಬಿಡ್ತೀನಿ. ಮತ್ತು ಇದು ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಇದು ಬೇಳೆ. ಮೇಲೆ ಪುದೀನ ಹಾಕಬೇಕು, ತುಂಬ ಟೇಸ್ಟಿ ಆಗುತ್ತೆ ಫ್ಲೇವರಿಗೆ. ಇದು ನೋಡಿ ಫ್ರೆಂಡ್ಸ್, ಬೇಳೆ ಕೊಬ್ಬರಿ ಕಾಂಬಿನೇಷನ್ ಪಲ್ಯ ಇದು. ಇದು ಬೇಳೆ ಕುದಿಬೇಕು, ಕುದ್ದಾಗಿದೆ. ಮೊದಲೇ ನೆನೆದಿತ್ತು, ಸ್ವಲ್ಪ ಕುದ್ರೆ ಸಾಕು. ಮೇಲ್ಗಡೆ ಒಂದಿಷ್ಟು ಕೊತ್ತಂಬರಿ.
ತುಂಬ ಟೇಸ್ಟಿಯಾಗಿದೆ. ನಾವು ಹೀಗೆ ಮಾಡ್ತೇವೆ ಬಯಲುಸೀಮೆಯವರು. ನೋಡಿ ನೀವು ಹೇಗೆ ಮಾಡ್ತೀರಾ ಕಲ್ತ್ಕೊಳ್ಳಿ, ಬರಲಾರ್ದವ್ರು. ಓಕೆ ಬಾಯ್, ಥ್ಯಾಂಕ್ಸ್. ಯಾರು ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಲಾರ್ದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.